SLCಯಲ್ಲಿ 78% ತೊಗೊಂಡಂಥ ಹುಡುಗ ಏಕ್ದಮ್ ನಾನು ಡಿಪ್ಲೊಮಾಗೆ ಹೋದಾಗ ಸೆಕೆಂಡ್ ಇಯರಲ್ಲೇ ನಾನು ಫೇಲ್ ಆಗಿಬಿಡ್ತೀನಿ. ಸೊ ಇವತ್ತಿನ ಯೂತ್ಸ್ಗಳಿಗೆ ನಾವು ಜಾಸ್ತಿ ಹೇಳಕ್ಕೆ ಹೋದರೆ ಅವ್ರು ನಮಗೆ ಹೇಳೋವಂಥದ್ದು ಇರುತ್ತೆ. ಬಟ್ ಆದರೂ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸೊ ನಂಬಿಕೆ ಕಳ್ಕೊಳ್ದಲ್ಲ ಇದ್ದರೆ ತುಂಬ ಒಳ್ಳೆಯದು. ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಮ್ಯಾಮ್. ಮಾಡಿದ್ಯಾ ನೀನು, ಏನು ಬಿಟ್ಟಿದ್ಯಾ ಅನ್ನೋರು ಇರ್ತಾರೆ. ಅವ್ರು ಯಾಕೆ ಮಾಡಬೇಕು, ಹುಟ್ಟಿಸಿದಾರಲ್ವ. ಸೊ ದೊಡ್ಡವ್ರು ಮಾಡಿದ್ದಾರೆ ಅಂದ್ರೇ ಸಾಕು. ಸೊ ಅದ್ರ ಮುಂದಕ್ಕೆ ನಾವು ಜವಾಬ್ದಾರಿಯುತವಾಗಿರೋದು ತುಂಬ ಒಳ್ಳೆಯದು ಅಂದ್ಕೊತೀನಿ. ಈ ಫಸ್ಟ್ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದೇನೆ ತುಮಕೂರಿನಲ್ಲಿ. ತುಮಕೂರಿನಲ್ಲಿ ಹನುಮಂತಪುರ ಅಂತ ಇದೆ ಮ್ಯಾಮ್. ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ನಾನು ಫಸ್ಟ್ ನನ್ನ ಕೆಲಸನ ಮಾಡಿದ್ದು ಇದೆ. ಇದು ನಿಮ್ಮ ಆಫೀಸ್? ಎಸ್. ಒಂದು ರಿಚ್ನೆಸ್ ಇತ್ತು ಅಂದ್ರೆ ಇದನ್ನ ಅಟ್ರಾಕ್ಟ್ ಆಗೋದು ಇಂಟೀರಿಯರ್ಸ್ಗೆ. ನಾವು ನೋಡ್ಬೋದು ಒಳಗಡೆ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಡಿಸೈನ್ ಮಾಡಿದ್ದೀವಿ. ಸೊ ಈ ಥರ ಅಲ್ಲಿ ನಿಮ್ಮ ಆಫೀಸ್? ಇದು ನಮ್ಮ ಕ್ಯಾಬಿನ್ ಮ್ಯಾಮ್. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಮನುಷ್ಯ ಏನಾದರೂ ಸಾಧನೆ ಮಾಡಬೇಕು ಅಂದರೆ, ಸಾಧನೆ ಮೀನ್ಸ್ ಏನೋ ದೊಡ್ಡದಾಗಿ ಏನೋ ಮೆಡಲ್ ತರಬೇಕು ಆ ಥರ ಇಲ್ಲ. ಲೈಫಲ್ಲಿ ಏನೂ ಇಲ್ಲದೇ ಬಂದು ಒಂದು ವೆಲ್ ಸೆಟಲ್ಡ್ ಆಗಿ ಬದುಕ್ತೀವಲ್ಲ ನೋಡಿ, ಅದೇ ಒಂದು ಸಾಧನೆ ಅಂತ ಹೇಳ್ಬೋದು. ಆ ರೀತಿ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ಸಾಕಷ್ಟು ಜನಕ್ಕೆ ಏನು ನಂಬಿಕೆ ಇದೆ ಅಂತಂದರೆ, ಒಂದು ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ಇಲ್ಲ ಅಪ್ಪ ಮಾಡಿಟ್ಟಿರಬೇಕು, ಇಲ್ಲಾಂದರೆ ಇನ್ನೆಲ್ಲೋ ಸೋರ್ಸ್ ಬರಬೇಕು, ಈ ರೀತಿಯೆಲ್ಲ ಸಾಕಷ್ಟು ಕಾನ್ಸೆಪ್ಟ್ಗಳಿರುತ್ತೆ. ಜೊತೆಗೆ ಲಕ್ ಇರಬೇಕು ಅಂತಲೂ ಹೇಳ್ತಾರೆ. ಲಕ್ ಅದು ನಾನು ಅಷ್ಟು ಒಪ್ಪಲ್ಲ. ಯಾಕಂದರೆ ಲಕ್ ಅನ್ನೋದು ಜಸ್ಟ್ 1% ಅಲ್ಲ. ಅದನ್ನು ಕನ್ಸಿಡರ್ ಮಾಡಬಾರ್ದು ಅಂತಲ್ಲ, ಜಸ್ಟ್ 1% ಇದ್ದರೆ ಸಾಕು. ಆದರೆ ಹಾರ್ಡ್ ವರ್ಕ್ ಅನ್ನೋದೇನಿದೆ, ಹಾರ್ಡ್ ವರ್ಕ್ ಅನ್ನೋದು ಮನುಷ್ಯನ ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬೇಕಾದರೂ ತೊಗೊಂಡೋಗ್ಬೋದು. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ. ನಾನು ಬೆಂಗಳೂರಲ್ಲಿ ತ್ರಿಭುವನ್ ಟಾಕೀಸ್ ಅಂತ ಕೇಳಿರ್ತೀರ ನೀವು. ತ್ರಿಭುವನ್ ಟಾಕೀಸ್ ಅಂದರೆ ಬೆಂಗಳೂರು ಅವ್ರಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಒಂದು ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಕೇಳಿರ್ಬೋದೇನೋ. ಆ ತ್ರಿಭುವನ್ ಟಾಕೀಸ್ ಹತ್ರ ಒಂದು ಮರದ ಕೆಳಗಡೆ ಈ ID ಕಾರ್ಡು, ಬ್ಯಾಡ್ಜಸ್ಗಳನ್ನು ಮಾರ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯ ಮಗ ಇವತ್ತು ತನ್ನ ತಕ್ಕಮಟ್ಟಿಗೆ ಬೆಂಗಳೂರಿನಲ್ಲಿ ತನ್ನದೇ ಆದಂತಹ ತನ್ನ ಒಂದು ಫೀಲ್ಡ್ನಲ್ಲಿ ತನ್ನದೇ ಆದಂತಹ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ. ಅವರಪ್ಪ ಏನು ಇವ್ರಿಗೆ ಮಕ್ಕಳಿಗೆ ಅಂತ ಆಸ್ತಿ ಮಾಡಿಟ್ಟಿರಲಿಲ್ಲ. ಆದರೆ ಅವರಪ್ಪ ತಾನು ಆ ಮರದ ಕೆಳಗಡೆ ವ್ಯಾಪಾರ ಮಾಡ್ತಿದ್ರು, ನನ್ನ ಮಕ್ಕಳಿಗೆ ಯಾವುದೂ ಕಡಿಮೆ ಆಗಬಾರ್ದು ಅಂತ ಅಂದ್ಬಿಟ್ಟು ಅವರು ಕೊಟ್ಟಂಥದ್ದು ಆಸ್ತಿ ಅಲ್ಲ, ಎಜುಕೇಷನ್ ಅಷ್ಟೇ. ಆ ಎಜುಕೇಷನ್ ಮೂಲಕನೇ, ಎಜುಕೇಷನ್ ಸಾಕು, ಮಕ್ಕಳು ಅಷ್ಟೇ ಸಾಕು, ಅಪ್ಪ ನೀ ಎಜುಕೇಷನ್ ಕೊಡಿಸಿದೆಯಲ್ಲ ಸಾಕು, ಇನ್ನು ನಮ್ಮ ದಾರಿ ನಾವು ನೋಡ್ತೀವಿ ಅಂತ ಅಂದ್ಬಿಟ್ಟು ಈಗ ಬೆಂಗಳೂರಿನಲ್ಲಿ ತಮ್ಮದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡು ಇವಾಗ ಕೋಟಿಗಟ್ಟಲೆ ಟರ್ನ್ ಮಾಡುವಂತಹ ಒಂದು ಕಂಪ್ನಿಯ ಒಡೆಯರಾಗಿದ್ದಾರೆ. ಇವರ ಒಂದು ಲೈಫ್ ಸ್ಟೋರಿ ನಿಮ್ಮ ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗ್ಬೋದು. ಯಾಕಂದರೆ ಅವ್ರ ಬ್ಯಾಕ್ಗ್ರೌಂಡ್ ಕೇಳಿ ಬಹಳ ಈ ಥರನೂ, ಯಾಕಂದರೆ ನಮ್ಮದೇ ಏನೋ ದೊಡ್ಡದು ಅಂದ್ಕೊಂಡಿರ್ತೀವಿ, ಇವ್ರುಗಳ ಕಷ್ಟಗಳನ್ನೆಲ್ಲ ಕೇಳಿ ಅವ್ರೀಗ ಇರುವಂತಹ ಒಂದು ಪೊಸಿಷನನ್ನು ನೋಡಿದಾಗ ಇನ್ನೂ ಎಷ್ಟೆಷ್ಟೆಲ್ಲ ಕಷ್ಟದಿಂದ ಬಂದವರು ಏನೇನೆಲ್ಲ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಒಂದಷ್ಟು ಜನರಿಗೆ ಸ್ಫೂರ್ತಿ ಕೂಡ ಆಗ್ಬೋದು. ಸೊ ಅಂತಹ ಒಬ್ಬ ವ್ಯಕ್ತಿಯನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡ್ತೀನಿ. ಇವರ ಹೆಸರು ಬಂದು ಭರತ್ ಅಂದ್ಬಿಟ್ಟು. ಸರ್ ನಮಸ್ತೆ. ಸರ್ ನಮಸ್ತೆ. ನಾನು ಆಗಲೇ ಹೇಳ್ದಂಗೆ ಇವರ ಹೆಸರು ಬಂದು ಭರತ್ ಅಂತ ಅಂದ್ಬಿಟ್ಟು. ಇವ್ರನ್ನ ಮುಂಚೆನೂ ಕೂಡ ನೀವು ನೋಡಿರ್ತೀರ. ನಾನು ಈ ಹಿಂದೆ ನಮ್ಮ ಒಂದು ಮನೆಗೆ ಅಲ್ಯೂಮಿನಿಯಂ ಇಂಟೀರಿಯರ್ ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ. ಆಗ ಇವರ ಪರಿಚಯ ಆದಂಥದ್ದು. ಇವರ ಲೈಫ್ ಸ್ಟೋರಿ ಎಲ್ಲ ಕೇಳಿ ಬಹಳ ಖುಷಿಯಾಗಿತ್ತು. ಸೊ ಇವ್ರದ್ದೊಂದು ಇಂಟರ್ವ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಅನ್ಕೊತಾ ಇದ್ದೆ. ಸೊ ಇವಾಗ ಸಮಯ ಒದಗಿ ಬಂತು. ಬಹಳಷ್ಟು ಜನರಿಗೆ ಸ್ಫೂರ್ತಿ ಅಂತ ಆಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಬಗ್ಗೆ ನಾನು ಅವತ್ತೆಲ್ಲ ಕೇಳಿದಾಗ ಬಹಳ ಖುಷಿ ಆಯಿತು. ಸೊ ನೀವು ಬೆಳೆದು ಬಂದಂತಹ ದಾರಿ ಎಲ್ಲ ಒಂದಷ್ಟು ನಮ್ಮ ವ್ಯೂವರ್ಸ್ಗೂ ಕೂಡ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸರ್ ಹೇಳಿ ಸರ್ ತಮ್ಮ ಬಗ್ಗೆ. ತಾವು ಯಾವ ಊರು ಸರ್? ಮ್ಯಾಮ್ ಬೇಸಿಕಲಿ ಬಂದು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಿನಲ್ಲೇ, ನಾನು ಎಜುಕೇಷನ್ ಮುಗಿಸಿದ್ದೆಲ್ಲ. ಬಟ್ ನಮ್ಮ ತಂದೆ ಊರು ಬಂದು ತುರುವೇಕೆರೆ ಹತ್ರ, ತುಮಕೂರು ಜಿಲ್ಲೆ, ತುರುವೇಕೆರೆ ತಾಲೂಕು, ಡಿ ಕಲ್ಕೆರೆ ಅಂತ ಬರುತ್ತೆ, ಅಲ್ಲಿ ಊರಿನವ್ನು ನಾನು. ಸೊ ಇಲ್ಲಿ ಎಜುಕೇಷನ್ ಎಲ್ಲ ಬಂದು ನಾನು MBA ಮುಗಿಸ್ದೆ. ಸೊ SJBT ಕಾಲೇಜಲ್ಲಿ MBAನ ಮುಗಿಸಿ ಇಮಿಡಿಯೇಟಾಗಿ ನಾನು ಒಂದು ಸಂಸ್ಥೆಗೆ ಸೇರ್ತೀನಿ ಆ್ಯಸ್ HR ಆಗಿ, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ. ಸೊ ಆಫ್ಟರ್ ದಟ್ ಒಂದು 6-7 ಮಂತ್ಸ್ ಆದಮೇಲೆ ಯಾಕೋ ಬಿಸ್ನೆಸ್ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಯಾಕೆ ಅಂತ ಹೇಳಿದರೆ ನಾನು BComನಲ್ಲಿ ಇರುವಾಗಲಿಂದನೂ ಲೈಕ್ PUC ಆದಮೇಲೆ ಮ್ಯಾಮ್ ಅದೇನು ಬ್ರೇಕ್ ಇರುತ್ತೆ ಆ ಟೈಮಲ್ಲಿ ಒಂದು ಕಾಲ್ ಸೆಂಟ್ರಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ, ಪಿಜ್ಜಾ ಹಟ್ ಕಾಲ್ ಸೆಂಟ್ರಲ್ಲಿ. ಸೊ ಅಲ್ಲಿ ಹೋದಾಗ ನನಗೆ ಕೆಲವೊಂದಷ್ಟು ಐಡಿಯಾಸ್ಗಳು ಸಿಕ್ತು. ಏನು ಕೆಲಸ ಮಾಡುವಾಗ ಕಾಲ್ ಸೆಂಟ್ರಲ್ಲೆಲ್ಲ ಏನು ಸ್ಯಾಲ್ರಿ ಇತ್ತು ಸರ್ ನಿಮಗೆ? ನನಗೆ ಮ್ಯಾಮ್ ಅದು ಸೆಕೆಂಡ್ ಶಿಫ್ಟ್, ಅದು ಅರೌಂಡ್ ಒಂದು 6500 ಏನೋ ಕೊಡ್ತಾ ಇದ್ದೆ. 6500 ರೂಪಾಯಿ ಸಂಬಳದಿಂದ ನಿಮ್ಮ ಒಂದು ಕೆರಿಯರ್ ಶುರು ಮಾಡಿದ್ದು? ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ ಮ್ಯಾಮ್. ಯಾಕಂದರೆ ಬೇಸಿಕಲಿ ನಾನು ಡಿಪ್ಲೊಮೊ SLC ಆದಮೇಲೆ ಡೈರೆಕ್ಟ್ ಡಿಪ್ಲೊಮೊಗೆ ಜಾಯ್ನ್ ಆಗಿಬಿಟ್ಟೆ. ಏನೂ ನಾಲೆಡ್ಜ್ ಇರಲಿಲ್ಲ ಅಲ್ಲಿ ನನಗೆ. ಸೆಕೆಂಡ್ ಇಯರಲ್ಲಿ ನಾನು ಬ್ಯಾಕ್ಔಟ್ ಆಗಿಬಿಟ್ಟೆ. ಅಂದರೆ ಸೊ ಸಿಕ್ಕಾಪಟ್ಟೆ ಬ್ಯಾಕ್ಸ್ ಇದ್ದು ನಾನು ಡ್ರಾಪ್ ಆಗಿಬಿಟ್ಟೆ. ಸೊ ಡ್ರಾಪ್ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ, ಸೊ ಈ ಥರದ್ದೆಲ್ಲ ಒದ್ದಾಟದಲ್ಲಿ ಸೊ ಐ ಮೇಡ್ ಅ ಚಾಯ್ಸ್ ದಟ್ ನಾನು ಇಲ್ಲ ಸೆಕೆಂಡ್ ಇಯರ್ ಡೈರೆಕ್ಟು PUC ಕಟ್ಟೋಣ. ಸೊ ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗ್ಬೋದು, ಏನೋ ಒಂದು ಮಾಡೋಣ ಅಂಥೇಳಿ
ಸೆಕೆಂಡ್ ಇಯರ್ PUC ಕಟ್ತೀನಿ ವಿಜಯನಗರ ಕಾಲೇಜಲ್ಲಿ. ಸೊ ಅಲ್ಲಿಂದ ನನ್ನ ಒಂದು ಎಜುಕೇಷನ್ ತಿರ್ಗಾ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ BCom ಮುಗಿಸ್ತೀನಿ. BCom ಆದಮೇಲೆ MBA ಮಾಡ್ತೀನಿ. ಬಟ್ ಇದ್ರ ನಡುವೆ ಮ್ಯಾಮ್ ಏನಾದರೂ ಒಂದು ಮಾಡಬೇಕು ಅಂಥೇಳಿ ನಾನು ಕಾಲ್ ಸೆಂಟ್ರಲ್ಲಿ ಕೆಲಸಕ್ಕೆ ಸೇರ್ಕೊತೀನಿ. 6500 ನನಗೆ ಅವಾಗ ಫಸ್ಟ್ ಸ್ಯಾಲ್ರಿ. ಅದಾದಮೇಲೆ ಮ್ಯಾಮ್ ಎಷ್ಟು ವರ್ಷದ ಮಾತು ಸರ್ ಇದು? 6500 ಮ್ಯಾಮ್ ಇದು 2014-15 ಅನ್ಸುತ್ತೆ. ತುಂಬ ಏನು ಜಾಸ್ತಿ ಆಗಿಲ್ಲ. ತುಂಬ ಏನು ಜಾಸ್ತಿ ಇಲ್ಲ ಮ್ಯಾಮ್. 2014ನಲ್ಲಿ 10 ವರ್ಷ ಆಯಿತು ಆಗಿದೆ. ಸೊ ಅದಾದಮೇಲೆ ಮ್ಯಾಮ್ ಈವೆಂಟ್ ಸ್ಟಾರ್ಟ್ ಮಾಡ್ತೀನಿ. ಈವೆಂಟ್ಸ್ ಇನ್ ದ ಸೆನ್ಸ್ ಬಲೂನ್ ಡೆಕೋರೇಷನ್ಸು ಡಿಗ್ರಿಗೆ ಬಂದಮೇಲೆ. ಯಾಕಂದರೆ ಕಾಲ್ ಸೆಂಟರ್ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಅದಾದಮೇಲೆ ಡಿಗ್ರಿ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ನಾನು ಅಲ್ಲಿನೇ ಇನ್ವೆಸ್ಟ್ ಮಾಡಬೇಕಲ್ಲ ಟೈಮ್ನ, ಫುಲ್ ಡೇ ಕಾಲೇಜಲ್ಲಿ ಅಂಥೇಳಿ. ಸೊ ಈವೆಂಟ್ ಸ್ಟಾರ್ಟ್ ಮಾಡಿದಾಗ ಡೆಕೋರೇಷನ್ಸ್ ಎಲ್ಲ ಮಾಡ್ತಿರ್ತೀನಿ. ಸೊ ಒಳ್ಳೊಳ್ಳೆ ಈವೆಂಟ್ ಕಂಪ್ನಿಯವ್ರ ಜೊತೆ ಟೈಅಪ್ ಆಗಿರ್ತೀನಿ. ಸೊ ಬಲೂನ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇರುವಾಗ ಅದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಅಲ್ಲಿಂದ ನನಗೆ ಒಂದು ಬಿಸ್ನೆಸ್ ಪ್ಯಾಷನ್ ಹುಟ್ಟುತ್ತೆ. ಸೊ ಏನಾದರೂ ಮಾಡಬೇಕು ಬಿಸ್ನೆಸ್ ಅಂತ ಹೇಳಿ ಆದಮೇಲೆ MBA ಜಾಯ್ನ್ ಆಗ್ತೀನಿ. MBA ಜಾಯ್ನ್ ಆದಾಗಲೂ ಅಷ್ಟೇ ಇದೆ. ಸೊ ಡಿಗ್ರಿಯಿಂದ ಹಿಡಿದು MBA ಮುಗಿಯೋವರೆಗೂ ಇವೆಂಟ್ಸಲ್ಲೇ ಹೋಗ್ತಾ ಇರ್ತೀನಿ ಮ್ಯಾಮ್. ಅಂದರೆ ಶಾಪರ್ ಸ್ಟಾಪ್ಸು, ಅನ್ಲಿಮಿಟೆಡ್ ಶೋರೂಮ್ಸು ಇದೆಲ್ಲ ನೀವು ಕೇಳಿರ್ತೀರ. ಇಲ್ಲಿಗೆ ರೆಗ್ಯುಲರ್ ನಾನೇ ಡೆಕೋರೇಷನ್ ಮಾಡೋದು ಎಂಟೈರ್ ಬ್ಯಾಂಗ್ಳೂರು ಶೋರೂಮ್ಸ್ಗೆ. ಸೊ ಆ ಥರದ್ದು ಒಂದು ಟೈಅಪ್ ಇಟ್ಕೊಂಡಿರ್ತೀನಿ. ಸೊ ಅದಾದಮೇಲೆ ಮ್ಯಾಮ್ ಯಾವಾಗ MBA ಮುಗಿಯುತ್ತೆ, ಶಾಪರ್ ಸ್ಟಾಪ್ಸ್ ಅಂತಲೇ ಒಂದು ಕಂಪ್ನಿಯಲ್ಲಿ ನಾನು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿರ್ತೀನಿ. ಸೊ ಅಲ್ಲಿ ನನಗೆ ಡೈರೆಕ್ಟ್ ಪ್ಲೇಸ್ಮೆಂಟ್ ಆಗಿಬಿಡುತ್ತೆ. ಅಲ್ಲೊಂದು 6 months ವರ್ಕ್ ಮಾಡ್ತೀನಿ. ಕರೋನಾ ಅಡ್ಡ ಬರುತ್ತೆ. ಅಷ್ಟರಲ್ಲಿ ಆಲ್ರೆಡಿ ಇದೊಂದು ಫೀಲ್ಡ್ ವರ್ಕ್ ಮಾಡಿರ್ತೀನಿ. ಈ ಇಂಟೀರಿಯರ್ಸ್ ಬಗ್ಗೆ ತಿಳ್ಕೊಂಡಿರ್ತೀನಿ. ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ. ಎಸ್ ಮ್ಯಾಮ್, ನಾವು ಗೂಗಲ್ ಮಾಡಿದರೆ ಗೊತ್ತಾಗ್ಬಿಡುತ್ತಲ್ವ ಮ್ಯಾಮ್ ಇವಾಗ ನಾನು ಯಾವಾಗ ಬಂದೆ ಏನು ಅಂತ. ಅಟ್ಲೀಸ್ಟ್ ಒಂದು ಪ್ರೂಫ್ ಅಂತ ಅಂದರೆ ಗೂಗಲ್ಲೇ ನನಗೆ ದ ಮೇನ್ ಪ್ರೂಫ್. ಕೋವಿಡ್ಗಿಂತ ಮುಂಚೆನೇ ನಾನು ಆಫೀಸ್ ಮಾಡಿದ್ದೆ ಬ್ಯಾಂಗ್ಳೂರಿನಲ್ಲಿ. ನಮ್ಗೆ ಈಗಲೂ ಗೂಗಲ್ ಮಾಡಿದ್ರೆ ಸಿಗುತ್ತೆ, ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ. ಸೊ ನಾನು ಸುಮ್ಮನೆ ಕ್ಲೈಮ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ, ವಿತ್ ಪ್ರೂಫ್ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವಾಗ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿದ್ದೆ ಮ್ಯಾಮ್. ಅಂದರೆ ಇದನ್ನು ಹೆಂಗೆ ಮಾಡಿದ್ರೆ ಇದು ಕ್ಲಿಕ್ ಆಗುತ್ತಾ ನಿಜವಾಗ್ಲೂ, ಬ್ಯಾಂಗ್ಳೂರ್ನಲ್ಲಿ ಇದೆಯಾ, ಯಾರು ಬೇರೆಯವ್ರು ಮಾಡ್ತಿದ್ದಾರಾ ಅಂತೆಲ್ಲ ಆ ಥರ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ ಈ ಬಿಸ್ನೆಸ್ಸಿಗೆ ಬಂದೆ. ಒಂದು ಚಿಕ್ಕ ಸ್ಮಾಲ್ ಆಫೀಸ್ ಮಾಡ್ತೀನಿ ಮ್ಯಾಮ್ ಕರೋನಾ ಟೈಮಲ್ಲಿ, ಅದಿಲ್ಲೇ ಇದೆ. ಸೊ ಒಂದು 15x20 ಒಂದು ಚಿಕ್ಕ ಆಫೀಸ್ ಮಾಡಿರ್ತೀನಿ. ಅಲ್ಲೆಲ್ಲ ಬಾಡಿಗೆ ಎಲ್ಲ ಎಷ್ಟು ಕೊಡ್ತೇವೆ ಮ್ಯಾಮ್ ನೀವು ನಂಬಲ್ಲ, 6000 ಅಲ್ಲಿ ಬಾಡಿಗೆ ಅಷ್ಟೇ. ಸೊ ಇವಾಗ ಸರ್ ಇಷ್ಟು ದೊಡ್ಡ ಆಫೀಸ್ ಮಾಡ್ಕೊಂಡಿದ್ರೆ ಹೇಳ್ಬೋದಾ? ಖಂಡಿತ ಖುಷಿ ಆಗುತ್ತೆ ಮ್ಯಾಮ್. ಯಾಕಂದರೆ ಸೊ ಕಷ್ಟ. ಆಲ್ಮೋಸ್ಟ್ ಒಂದು ಫ್ಲೋರ್ ಫುಲ್ ನೀವೇ ತಗೊಂಡಿದ್ದೀರಲ್ಲ? ಈ ಫ್ಲೋರ್ ಪೂರ್ತಿ ನಮ್ಮದೇ ಇದೆ ಮ್ಯಾಮ್. ಇಲ್ಲಿ ಡಬಲ್ ಶಟರಲ್ಲಿ ಇಂಟೀರಿಯರ್ಸ್ ಬರುತ್ತೆ, ಇನ್ನು ಡಬಲ್ ಶಟರಲ್ಲಿ ಸ್ಟೀಲ್ ಡೋರ್ಸ್ ಬರುತ್ತೆ. ಸೊ ಅದೊಂದು ಚಿಕ್ಕ ಆಫೀಸ್. ಈಗಲೂ ಮ್ಯಾಮ್ ನೀವು ನಂಬಲ್ಲ, ಖಂಡಿತ ನಿಮ್ಮ ವೀಡಿಯೋದಲ್ಲಿ ತೋರಿಸೋಣ, ನಾನು ಆ ಶಾಪ್ ಈಗಲೂ ಖಾಲಿ ಮಾಡಿಲ್ಲ. ಯಾಕಂದರೆ ಅದನ್ನೊಂದು ಗೋಡೌನಾಗಿ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಅಲ್ಲೇ ನಮ್ಮದು ಐಟಮ್ಸ್ಗಳೆಲ್ಲ ಅಲ್ಲೇ ಇರುತ್ತೆ. ಯಾಕಂದರೆ ಅದು ಮೊದಲು ಬಂದಿದ್ದ ಜಾಗನ ಮರಿಬಾರ್ದು ಅಂತಾರಲ್ಲ, ಆ ಒಂದು ಉದ್ದೇಶದಲ್ಲಿ ಅದೇನೋ ಗೊತ್ತಿಲ್ಲ. ಸೊ ಹಂಗೆ ಇದೆ. ಅಲ್ಲಿಂದ ಬಂದು ಇವತ್ತು ಇಲ್ಲಿದ್ದೀನಿ. ಸೊ ಈ ಥರ ಬೆಳೆದು ಬಂದಿದ್ದು. ಸೊ ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಸ್ಟಾಫ್ಗಳು ಅಂತ ಎಲ್ಲ ನೀವು ಕೇಳೋದು ಅಂದರೆ ಒಂದು 5 years ಇಂದ ವರ್ಕ್ ಮಾಡ್ತಿದ್ದೀರಲ್ಲ ಸರ್? ಮ್ಯಾಮ್ ಆ್ಯಕ್ಚುಲಾಗಿ ನನಗೆ ಈ ಒಂದು ಇಂಟೀರಿಯರ್ಸ್ ಫೀಲ್ಡ್ನಲ್ಲಿ 8 years ಎಕ್ಸ್ಪೀರಿಯೆನ್ಸ್ ಇದೆ. 8 ವರ್ಷ ನಾನು ಆಫೀಸ್ ಅಂತ ಮಾಡಿ ಅಫಿಷಿಯಲಾಗಿ ನಾನು ಇದನ್ನು ಬಿಸ್ನೆಸ್ನ ಲಾಂಚ್ ಮಾಡಿದ್ದು ಆಲ್ರೆಡಿ 5-6 years ಆಯಿತು. 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷ ರನ್ನಿಂಗ್ ಇದೆ. ಅದಕ್ಕಿಂತ ಮುಂಚಿತವಾಗಿ ಆಫ್ ದ ಲೈನ್ ಮಾಡಿಸ್ತಾ ಇದ್ದೆ. ಅಂದರೆ ಕಸ್ಟಮರ್ಗೆ ಹೋಗಿ ಅಪ್ರೋಚ್ ಮಾಡೋದು, ಇಷ್ಟ ಇದ್ದರೆ ಕೆಲಸ ಮಾಡಿಸೋದು, ಈ ಥರ ಮಾಡ್ತಾಯಿದ್ದೆ. ಅಫಿಷಿಯಲಾಗಿ ಒಂದು ಆಫೀಸ್ ಸೆಟಪ್ ಅಂತ ಮಾಡಿ. ಯಾಕಂದರೆ ಮ್ಯಾಮ್ ಈಗ ಒಂದು ಆಫೀಸ್ ಅಂತ ಇದ್ದಾಗ ಕಸ್ಟಮರ್ಸಿಗೆ ಗ್ಯಾರಂಟಿ ಸಿಗೋದೇ ಆಫೀಸ್ ನೋಡಿದಾಗ. ಈಗ ನಾನು ಏನು ಬೇಕಾದ್ರೂ ಮಾತಾಡ್ಬೋದು. ಅವ್ರು ಇಲ್ಲಿಗೆ ಬಂದು ಒಂದು ಸಲ ನಮ್ಮ ಆಫೀಸೆಲ್ಲ ನೋಡಿ ಒಂದು ಕ್ಲಾರಿಟಿ ಸಿಗುತ್ತೆ, ಹೌದು ಇವ್ರು ಮಾರ್ಕೆಟಲ್ಲಿ ಇದ್ದಾರೆ ಅಂತ. ಇಲ್ಲ ಅಂತ ಅಂದರೆ ಯಾರನ್ನ ನಂಬಬೇಕು, ಯಾರನ್ನು ಬಿಡಬೇಕು, ಯಾಕಂದರೆ ಇದು ಲಕ್ಷಾಂತರ ರೂಪಾಯಿ ವಿಚಾರ ಅಲ್ವಾ. ಅದಕ್ಕೋಸ್ಕರ ಅಂತಲೇ ಒಂದು ಒಳ್ಳೆ ಬ್ಯೂಟಿಫುಲ್ ಆಫೀಸ್ ಸೆಟಪ್ನ ಮಾಡಬೇಕು ಅಂತ ಒಂದು ಕನಸಿತ್ತು. ಅಲ್ಲಿ ಇದ್ದಿದ್ದಂಥ ಒಂದು ಚಿಕ್ಕ ಆಫೀಸೇ ಅದೊಂದು ಕನಸಾಗಿತ್ತು. ಅಲ್ಲಿಂದ ಇವತ್ತು ನಾವು ಇಲ್ಲಿದ್ದೀವಿ. ನಿಮ್ಮ ತಂದೆಯವರು ಖುಷಿಯಾಗಿದ್ದಾರಾ ಸರ್ ಇವಾಗ? ಮ್ಯಾಮ್ ಖುಷಿಯಾಗಿದ್ದಾರೆ. ನನಗೂ ಈಗ ರೀಸೆಂಟಾಗಿ ಒಂದು ಮದುವೆ ಆಗಿದೆ, ಒಂದು ಚಿಕ್ಕ ಪಾಪು ಇದೆ. ಸೊ ಅವರು ಖುಷಿಯಾಗಿದ್ದಾರೆ. ನೀವು ಖುಷಿ ಇದೆಯಾ ಸರ್? ನಿಮ್ಮ ತಂದೆ ಆ ಥರ ಕೆಲಸ ಮಾಡಿಕೊಂಡು ಅಂದರೆ ಬಂದಂಥವ್ರು ಈಗ ನೀವು ಮ್ಯಾಮ್ ನಾನು ಇವತ್ತು ಹೇಳೋದು ಮ್ಯಾಮ್, ಇವತ್ತು ನಾನು ಈ ಜಾಗದಲ್ಲಿ ಇದ್ದೀನಿ ಅಂತ ಅಂದರೆ ನನ್ನ ತಂದೆ ತಾಯಿನೇ ಕಾರಣ. ಯಾಕೆಂದರೆ ನನ್ನ ತಾಯಿ ಒಂದು ಲೆಕ್ಕಾಚಾರಕ್ಕೆ ಅವರೊಂದು ಸೆಗ್ಮೆಂಟಲ್ಲಿ ಜೀವನದ ಪಾಠನ ಹೇಳ್ಕೊಟ್ರೆ, ನಮ್ಮ ತಂದೆಯವರು ಅವ್ರದ್ದೇ ಆದಂಥ ಶೈಲಿಯಲ್ಲಿ ನನಗೆ ಹೇಳ್ಕೊಟ್ಟಿದ್ದಾರೆ. ಅದೇ ಏನೋ ತ್ರಿಭುವನ್ ಟಾಕೀಸ್ ಹತ್ರ ಏನು ಮಾಡ್ತಾ ಇದ್ದಾರೆ ಸರ್ ಮ್ಯಾಮ್? ಈಗ ಮೆಜೆಸ್ಟಿಕ್ಕು ಎಲ್ಲರಿಗೂ ಗೊತ್ತು, ಗಾಂಧಿನಗರ ಅನ್ನೋದೇ ಒಂದು ಹಾಟ್ಸ್ಪಾಟು. ಸೊ ಅಲ್ಲಿ ತ್ರಿಭುವನ್ ಟಾಕೀಸ್ ಅಂತ ಒಂದು ಥಿಯೇಟ್ರ್ ಇತ್ತು. ಇವಾಗ ಅದೇನಾಗಿದೆ ಅಂದರೆ ಡೆಮಾಲಿಷ್ ಮಾಡಿ ಡಿಮಾರ್ಟ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಮರ ಇತ್ತು ಮ್ಯಾಮ್, ದೊಡ್ಡ ಮರ. ತ್ರಿಭುವನ್ ಟಾಕೀಸ್ ಕೆಳಗೆ ಒಂದು ಚಿಕ್ಕದೊಂದು ಟೇಬಲ್ನ ಹಾಕ್ಕೊಂಡು ಫುಟ್ಪಾತ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು.
ಅಂದರೆ ಈ ನೇಮ್ ಬೋರ್ಡ್ಸು, ಪೊಲೀಸ್ ಬ್ಯಾಡ್ಜಸ್ಸು, ಸ್ಕೂಲ್ ಬ್ಯಾಡ್ಜಸ್ಸು ಈ ಥರ ಮಾಡ್ತಾಯಿದ್ರು, ರಬ್ಬರ್ ಸ್ಟ್ಯಾಂಪ್ಸು ಎಲ್ಲ. ಸೊ ಅವರು ಅಷ್ಟೇ ಅಲ್ಲಿಂದ ಆ ಥರ ಕಷ್ಟಪಟ್ಕೊಂಡು ಒಂದು ರೆಂಟ್ ಇಲ್ಲದೆ ಆ ಧೂಳಲ್ಲಿ ಕೂತ್ಕೊಂಡು ಇದರಲ್ಲಿ ಸಂಪಾದನೆ ಮಾಡಿ ನಮ್ಮನ್ನು ಒಳ್ಳೆ ಎಜುಕೇಷನ್ ಮ್ಯಾಮ್. ನಾವಿಬ್ಬರೇ ಮ್ಯಾಮ್, ನಾನು ದೊಡ್ಡವನು, ಇನ್ನೊಬ್ಬ ಚಿಕ್ಕವನಿದ್ದಾನೆ. ಸೊ ನಮಗೆ ಯಾವುದೇ ಕಾರಣಕ್ಕೂ ಯಾವುದ್ರಲ್ಲೂ ಕುಂದುಕೊರತೆ ಅನ್ನೋದು ತೋರಿಸ್ಲಿಲ್ಲ. ಅಂದರೆ ಒಳ್ಳೆ ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು ಅಂಥೇಳಿ ಒಂದು ಒಳ್ಳೆ ಸ್ಕೂಲ್ನಲ್ಲಿ ಓದಿಸ್ತಾರೆ, ಒಳ್ಳೆ ಕಾಲೇಜಲ್ಲಿ ಎಜುಕೇಷನ್ಸ್ ಕೊಡಿಸ್ತಾರೆ. ಸೊ ಈ ಥರ ನಮ್ಮನ್ನು ಅವರು ಟ್ರೀಟ್ ಮಾಡಿದರು. ಬಟ್ ಅವ್ರದ್ದೇ ಆದಂಥ ಕಷ್ಟ ಇತ್ತು. ಬಟ್ ಎಂದೂ ಅದನ್ನು ಪ್ರಾಪರ್ಟಿ ಥರ ಮಾಡಿದರು ಮ್ಯಾಮ್. ಅದನ್ನು ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಆ್ಯಂಡ್ ಟಿಲ್ ಡೇಟ್ ನಾನು ಕೂಡ ಐ ಸ್ಟಿಕ್ ಟು ಮೈ ವರ್ಡ್ಸ್ ಮ್ಯಾಮ್. ಅಂದರೆ ನಾನು ಆ ಮಾತು ಉಳಿಸ್ಕೊತೀನಿ. ಅವ್ರಿಗೂ ಅಷ್ಟೇ ಇವತ್ತಿಗೂ ನಾನು ಅದೇ ಥರನೇ ಇದ್ದೀನಿ. ಬಂದೆ ಅದನ್ನು ಬಿಟ್ಟು ಮರ್ತುಬಿಡೋದು. ಕೆಲವ್ರು ಇರ್ತಾರೆ, ಅವ್ರಿಗೆ ಯಾರೋ ಹೆಲ್ಪ್ ಮಾಡಿರೋರನ್ನ ಕಾಲಲ್ಲಿ ಒದ್ದು ಹೋಗೋ ಅಂಥವ್ರು. ಯಾವುದೇ ಕಾರಣಕ್ಕೂ ನಾನು ಆ ಥರ ಇಲ್ಲ. ಅವ್ರಿಗೂ ಅಷ್ಟೇ ಸಪೋರ್ಟಿವ್ ಆಗಿ, ಸೊ ಅಷ್ಟೇ ಚೆನ್ನಾಗಿ ವಿ ಆರ್ ಗುಡ್. ಇದು ಆಫೀಸ್ ಯಾವ ಏರಿಯಾ ಸರ್ ಇದು ಬರೋದು? ಮ್ಯಾಮ್ ಆ್ಯಕ್ಚುಯಲ್ ಆಗಿ ನಾನು ಇದೇ ಏರಿಯಾದಲ್ಲೇ ಇರೋದ್ರಿಂದ ನಾನು ನಮ್ಮ ಏರಿಯಾದಲ್ಲೇ ಮಾಡ್ಕೊಂಡಿದ್ದೀನಿ ಮ್ಯಾಮ್. ನಾನು ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ಇಲ್ಲೇನೆ. ಮಾಗಡಿ ರೋಡ್, ಬ್ಯಾಡ್ರಳ್ಳಿ ಅಂತ. ಇದು ಭರತ್ ನಗರ್ ಸೆಕೆಂಡ್ ಸ್ಟೇಜ್ ಬರುತ್ತೆ. ನಾವಿವಾಗ ಎಕ್ಸಾಕ್ಟ್ ಇರೋದು ಭರತ್ ನಗರ್ ಸೆಕೆಂಡ್ ಸ್ಟೇಜಲ್ಲಿ ತರವಾಡ್ ಅಂತ ಒಂದು ಹೋಟೆಲ್ ಬರುತ್ತೆ. ಈಗ ನಾವು ಏನು ನೋಡ್ತಾ ಇದ್ದೀವಿ, ಇದು ಮೈನ್ ರೋಡ್ ಮ್ಯಾಮ್. ಇದು ಮಾಗಡಿ ಬ್ಯಾಡ್ರಳ್ಳಿ ಒಳಗಡೆ, ಊರೊಳಗಡೆ ಬಂದರೆ ಇದು ಮೈನ್ ರೋಡ್ ಬರುತ್ತೆ. ಇಲ್ಲಿ ತರವಾಡ್ ಅಂತ ಒಂದು ಹೋಟೆಲ್ ಇದೆ ಮ್ಯಾಮ್. ಆ ಹೋಟೆಲ್ ಪಕ್ಕದಲ್ಲೇ ಮಾದೇಶ್ವರ ಕಾಂಪ್ಲೆಕ್ಸ್ ಅಂತ ಫಸ್ಟ್ ಫ್ಲೋರಲ್ಲಿ ಇದೆ ನಮ್ಮದು ಆಫೀಸು. ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ನೇ ಇಟ್ಬಿಟ್ಟಿದ್ದೀವಿ. ನಿಮ್ದು ಆಫೀಸ್ ಟೂರ್ ತೋರಿಸ್ಬೋದಾ ಸರ್? ಖಂಡಿತ ಮ್ಯಾಮ್, ನೋಡೋಣ. ಸ್ಟಾಫ್ಸ್ ಎಲ್ಲ ಕೆಲಸ ಮಾಡ್ತಾರೆ. ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ ಸರ್? ಮ್ಯಾಮ್ ಇದ್ದಾರೆ ಎಲ್ಲ. ಇವಾಗ ಪ್ರೆಸೆಂಟ್ ಒಂದು 8 to 10 ಮೆಂಬರ್ಸ್ ಸ್ಟಾಫ್ ಇದ್ದಾರೆ, ಆಫೀಸಲ್ಲೇ ಕೆಲಸ ಮಾಡ್ತಾರೆ. ಸೊ ಹೊರಗಡೆ ವರ್ಕರ್ಸ್ ಅಂತ ಬಂತು ಅಂದರೆ 40+ ಇದ್ದಾರೆ. ಸೊ ವರ್ಕರ್ಸ್ ಎಲ್ಲ ಅರೌಂಡ್ ಒಂದು 40+ ಇದ್ದಾರೆ. ಅಂದರೆ ಸೈಟ್ಸಲ್ಲಿ ಇರ್ತಾರೆ ಅವರು. ಇನ್ನು ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಆಫೀಸ್ನಲ್ಲಿ ಅಂತ ಹೇಳಿ ಒಂದು 8 ಜನ ಕೆಲಸ ಮಾಡ್ತಿರ್ತಾರೆ. ಓಕೆ ಸರ್, ಇದು ನಿಮ್ಮ ಆಫೀಸು? ಎಸ್. ಫಸ್ಟ್ಲಿ ಪೂಜಾ ರೂಮ್ನ ನೋಡೋಣ. ಸೇಮ್ ಮನೆ ಥರನೇ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ ಸರ್? ಹೌದು ಮ್ಯಾಮ್. ಅಂದರೆ ನಮಗೆ ಆ್ಯಸ್ ಅನ್ ಹಿಂದೂಸ್ ಅದೊಂದು ಅಟ್ರಾಕ್ಷನ್ ಅದ ನಮಗೆ. ದೇವ್ರಂದ್ರೆ ಒಂಥರ ಒಂದು ಭಕ್ತಿ. ನೀವು ಲಾಸ್ಟ್ ಟೈಮ್ ಬಂದಾಗಲೇ ಚಾಮುಂಡೇಶ್ವರಿ ದೇವರು ಅದು ಡೇಟ್ ಎಲ್ಲ ನೋಡಿ ಹೇಳಿ. ಎಸ್ ಹೌದು, ವರ್ಧಂತಿ ಮಹೋತ್ಸವ ಅಂತೆಲ್ಲ ಹೇಳಿ. ಆ್ಯಂಡ್ ಮ್ಯಾಮ್ ಮೈಸೂರು ಅಂದ್ರೇ ನನಗೆ ಅದೊಂಥರ ಯಾಕೆ ಅದು ವೈಬ್ ನನಗೆ ಎಳೆಯುತ್ತೆ ಅಂದರೆ ತಾಯಿ ಚಾಮುಂಡೇಶ್ವರಿ ನೆಲೆಸಿದ್ದಾರೆ ಅಂತ. ಸೊ ಆ್ಯಸ್ ಅನ್ ನಾನು ಅಂತಾನೆ ಅಲ್ಲ, ಎಲ್ಲರೂ ಹಿಂದೂಗಳು ನಾವು ಏನಂದರೆ ದೇವ್ರಿಗೆ ಆ ಥರದ್ದು ಒಂದು ಪ್ರಾಮುಖ್ಯತೆ ಕೊಡ್ತೀವಿ. ಆ ಕಾರಣಕ್ಕೆ ಒಂದು ದೇವ್ರ ಮನೆನೇ ಈ ಥರ ಸೃಷ್ಟಿ ಮಾಡಿಸಿರೋದು ಆಫೀಸಲ್ಲೇ. ಎಸ್ ಮ್ಯಾಮ್. ನಾನು ಇಲ್ಲಿ ನಾವು ಮೇಲೆ ಏನು ನೋಡ್ತಾ ಇದ್ದೀವಿ ಮ್ಯಾಮ್, ಇದು ಕೂಡ ಅಲ್ಯೂಮಿನಿಯಮ್ಮೇ. ಫುಲ್ ನಿಮ್ಮ ವರ್ಕಲ್ಲೇ ಮಾಡ್ಕೊಂಡಿದ್ದೀವಿ? ಎಲ್ಲ ಅಲ್ಯೂಮಿನಿಯಮ್ಮೇ ಮ್ಯಾಮ್. ಯಾಕಂತಂದರೆ ಈ ಗೋಪುರನ ಮಾಡೋಕ್ಕಾಗತ್ತಾ? ಅಲ್ಯೂಮಿನಿಯಂನಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆಯಾ ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ಮಾಡಿರೋದು. ಮತ್ತು 3 ಕಳಶ ಇದೆ. ಇದು ಡೆಮೋ ಥರನೂ ಆಯಿತು, ನಿಮಗೆ ಪೂಜೆಗೂ ಆಯಿತು. ಪ್ರತಿದಿನ ನೋಡಿ ಮ್ಯಾಮ್ ಪೂಜೆ ಆಗುತ್ತೆ. ಗಣೇಶ ಇದ್ದಾರೆ, ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂದಮೇಲೆ ಗಣೇಶ. ಸೊ ತಾಯಿ ಚಾಮುಂಡೇಶ್ವರಿನೂ ಇದ್ದಾರೆ, ನೋಡ್ಬೋದು. ಸೊ ಮ್ಯಾಮ್ ಅಂದರೆ ಇತ್ತೀಚಿನ ದಿನಗಳಲ್ಲಿ, ಸೊ ಕಮಿಂಗ್ ಟು ದ ಪಾಯಿಂಟ್ ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲೆಲ್ಲ ಏನು ಅಂತ ಹೇಳಿದ್ರೆ ಪೂಜಾ ರೂಮ್ಗೆ ಅಂತಲೇ ಸಪ್ರೇಟಾಗಿ ಪ್ರಾವಿಷನ್ ಕೊಟ್ಟಿರಲ್ಲ. ಇವಾಗ ನಾವು ಲಾಸ್ಟ್ ನಿಮ್ಮ ವಿಡಿಯೋದಲ್ಲೇ ನಾವು ತೋರಿಸಿದಾಗ ಪೂಜಾ ರೂಮ್ನ ನಾವೇ ಅಲ್ಯೂಮಿನಿಯಮಲ್ಲಿ ಬಿಲ್ಡ್ ಮಾಡಿದ್ವಿ. ಅದೇ ಥರ ಮ್ಯಾಮ್ ಕೆಲವ್ರು ಏನು ಮಾಡ್ತಾರೆ, ಅಪಾರ್ಟ್ಮೆಂಟಲ್ಲೆಲ್ಲ ಕೊಡಲ್ಲ ಅಲ್ವಾ ಸರ್? ಕೊಡಲ್ಲ. ಸೊ ಸಿಂಪಲ್ಲಾಗಿ ಒಂದು ಪೂಜಾ ರೂಮ್ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅಂತ ಇದನ್ನು ಡಿಸೈನ್ ಮಾಡಿರೋದು ಮ್ಯಾಮ್. ಸ್ಪೇಸ್ ಬ್ಯಾರಿಯರ್ ಇತ್ತು ಓಡಾಡಲಿಕ್ಕೆ ಅಂತ ಹೇಳಿದ್ರೆ ಮ್ಯಾಮ್ ಈ ಥರ ಓಪನ್ ಮಾಡಿ ಕ್ಲೋಸ್ ಮಾಡ್ತೀನಿ. ಇಫ್ ಅಟ್ ಆಲ್ ಹಿಂಗೆ ಓಪನ್ ಮಾಡಿದಾಗ ಇಲ್ಲೇನಾದ್ರು ತೊಂದರೆ ಆಯ್ತಂದರೆ ಸೊ ಆರಾಮಾಗಿ ಕ್ಲೋಸ್ ಮಾಡಿಬಿಟ್ರೆ ಕ್ಲೀನಾಗಿ ಒಳಗಡೆ ಹೋಗ್ಬಿಡುತ್ತೆ. ಇದು ಬೆಸ್ಟ್ ಸರ್. ಎಸ್, ಯಾವಾಗಲೂ ಓಪನ್ ಇಟ್ಕೋಬೇಕು ದೇವ್ರ ಮನೆ ಅಂದರೆ ಈ ಥರ ಹಾಕ್ಬಿಟ್ರೆ ಮುಗೀತು. ಡೋರು ಕೂಡ ಒಳಗಡೆ ಹೈಡ್ ಆಗಿಬಿಡುತ್ತೆ. ಸೊ ಈ ಥರ ಬ್ಯೂಟಿಫುಲ್ಲಾಗಿ ಹಿಂದೆಗಡೆ CNC ಕಟ್ಟಿಂಗ್ ಆಗಿದೆ, ಸ್ಟ್ರಿಪ್ ಲೈಟ್ಸ್ ಇದೆ. ಕೆಳಗಡೆ ಬಂದ್ಬಿಟ್ಟು ಡೋರ್ ಪ್ರಾವಿಷನ್ ಮಾಡಿದ್ದೀವಿ, ಏನಾದರೂ ಪೂಜಾ ಸಾಮಗ್ರಿಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಅಂತ. ಚೆನ್ನಾಗಿದೆ ಸರ್. ಸೊ ಸಿಂಪಲ್ ಆಗಿ ಬೇಕು ಅಂದರೆ ಈ ಥರ ಚಿಕ್ಕದಾಗಿ ಮಾಡಿಸ್ಕೋಬೋದಲ್ಲ ಸರ್? ಚೆನ್ನಾಗಿದೆ. ಆ್ಯಂಡ್ ಈ ಥರದ್ದು ಆಲ್ರೆಡಿ ಮ್ಯಾಮ್ ಒಂದು 50 to 60+ ಪೂಜಾ ರೂಮ್ಸ್ನ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ಇದೇ ಥರ ಕಸ್ಟಮರ್ ಬಂದಿದ ತಕ್ಷಣ ಅಟ್ರಾಕ್ಟ್ ಆಗಿಬಿಡ್ತಾರೆ. ಸರ್ ಹಿಂಗೆ ಬೇಕು ಸರ್. ಸಣ್ಣ ಪುಟ್ಟ ಮೈನರ್ ಚೇಂಜಸ್ ಹೇಳ್ಬೋದು ಅಷ್ಟೇ. ಹಿಂದೆಗಡೆ ಡಿಸೈನ್ ನಮಗೆ ಸ್ವಸ್ತಿಕ್ ಬೇಡ, ಶ್ರೀ ಇರಬೇಕು ಆ ಥರ. ಬಟ್ ಆಲ್ಮೋಸ್ಟ್ ಒಂದು 80+ ಪೂಜಾ ರೂಮ್ಸ್ ಅಂತೂ ಮಾಡಿಬಿಟ್ಟಿದ್ದೀವಿ ಮ್ಯಾಮ್. ಅಂದರೆ ಯಾಕೆ ನಾನು ಕಿಚನ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ದ ಸೆಂಟರ್ ಆಫ್ ಅಟ್ರಾಕ್ಷನ್ ಇಂಟೀರಿಯರ್ಸ್ನಲ್ಲೇ ಕಿಚನ್ನು ಮ್ಯಾಮ್. ಅಂದರೆ ನೀವು ನೋಡ್ಬೋದು ಎಷ್ಟು ಯೂಜ್ ಕಿಚನ್ ಮಾಡಿದ್ದೀವಿ, ದೊಡ್ಡ ಕಿಚನ್ ಅಂತ.
ಬಟ್ ಜಾಗ ಸ್ಪೇಸ್ ಏನು ಕಡಿಮೆಲೆ ತುಂಬ ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ. ಹೌದು ಮ್ಯಾಮ್ ಅಂದರೆ ಆಸ್ ಅನ್ ಈಗ ಇಂಟೀರಿಯರ್ಸ್ ನೋಡೋಕೆ ಬಂದವ್ರಿಗೆ ಇಕ್ಕಟ್ಟು ಮಾಡಬಾರ್ದು ಅಂತಲೇ ಈ ಥರ ನೀಟಾಗಿ ಡಿಸೈನ್ ಮಾಡಿರೋದು ಮ್ಯಾಮ್. ಫಸ್ಟ್ಲಿ ವುಡ್ಡಲ್ಲಿ ಮಾಡಿಸಿದ್ರೆ ಮ್ಯಾಮ್ ಖಂಡಿತವಾಗಿಯೂ ನಿಮಗೆ ಪ್ರಾಬ್ಲಮ್ ಬರೋದು ಇದೇ ಏರಿಯಾದಲ್ಲಿ. ಅದಕ್ಕೆ ಸಿಂಕಿಂದನೇ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್. ನೀರು ಆಡ್ತಾ ಇರುತ್ತೆ, ಹಾಳಾಗ್ಬಿಡುತ್ತೆ ಬೇಗ. ನಮ್ಮನೇಲಿ ಆಲ್ರೆಡಿ ಏನಾಗಿದೆ ಗೊತ್ತಾ ಸರ್, ಪ್ಲೈವುಡ್ ಅಲ್ಲಿ ಮಾಡಿಸಿದೀವಲ್ಲ, ಅದೇನಾಗುತ್ತೆ ಇದು ಇಲ್ಲೆಲ್ಲ ಫುಲ್ ಮತ್ತೆ ಕುಟ್ಟೆ ತರ ಪೌಡರ್ ತರ ಉದ್ರೋಕೆಲ್ಲ ಶುರು ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಚೇಂಜ್ ಮಾಡಿಸ್ಬೇಕು ಅಂತ ಅನ್ಕೊಂಡು ಏನ್ ಮಾಡಿದೆ ಮ್ಯಾಮ್. ಅಂದ್ರೆ ಈ ಏರಿಯಾನೇ ನಾನು ಯಾಕೆ ತೋರಿಸ್ತಾ ಇದ್ದೀನಿ, ಡಸ್ಟ್ಬಿನ್ ಚೆನ್ನಾಗಿ ಮಾಡಿದ್ರಾ ಸರ್? ಎಸ್ ಹೌದು. ಈ ಥರ ರಿಮೂವ್ ಮಾಡಿ ಮ್ಯಾಮ್. ವೆಟ್ ಆ್ಯಂಡ್ ಡ್ರೈ ಎರಡಕ್ಕೂ ಆಪ್ಷನ್ ಇರುತ್ತೆ. ಎಸ್, ನಾನು ಇಲ್ಲಿ ಬರೀ ಒಂದು ಹಾಕಿದ್ದೀನಿ ಜಸ್ಟ್ ಫಾರ್ ಅ ಡೆಮೋಸೇಕ್ ಅಂತ. ಕಸ್ಟಮರ್ಗೆ ಏನಾದ್ರು ಈ ಥರದ ರಿಕ್ವೈರ್ಮೆಂಟ್ ಇದ್ದಂದರೆ ವೆಟ್ ಆ್ಯಂಡ್ ಡ್ರೈ ಎರಡೂ ಹಾಕಬಹುದು ಮ್ಯಾಮ್. ಇದು ಕಂಪ್ಲೀಟ್ ನಮ್ಮ ಆಫೀಸ್ನಲ್ಲಿ ಡಿಸೈನ್ ಮಾಡಿರೋಂಥ ಕಿಚನ್ ಸೆಟಪ್ಪು. ಯಾಕಂತ ಹೇಳಿದ್ರೆ ಈ ಕಸ್ಟಮರ್ಗಳಿಗೆ ಬಂದಾಗ ನೋಡಲಿಕ್ಕೆ ಒಂದು ರಿಚ್ನೆಸ್ ಇತ್ತು ಅಂದ್ರೆ ಇದನ್ನು ಅಟ್ರಾಕ್ಟ್ ಆಗೋದು ಇಂಟೀರಿಯರ್ಸ್ಗೆ. ಮ್ಯಾಮ್ ನೋಡ್ಬೋದು ಒಳಗಡೆ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಡಿಸೈನ್ ಮಾಡಿದ್ದೀವಿ. ಸೊ ಈ ಥರ ಅಲ್ಲಿ ನಿಮ್ಮ ಆಫೀಸ್. ಹಾಂ, ಇದು ನಮ್ಮ ಕ್ಯಾಬಿನ್ ಮ್ಯಾಮ್. ಏನೇ ಆಲ್ಮೋಸ್ಟ್ ನಮ್ಮದು ಆ್ಯಕ್ಟಿವಿಟೀಸ್ಗಳು ಆಲ್ಮೋಸ್ಟ್ ಫಿನಾನ್ಷಿಯಲ್ ಆಗಿರ್ಬೋದು, ಕಸ್ಟಮರ್ದಾಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಎಲ್ಲ ನಡೆಯೋದು ಇಲ್ಲೇನೆ. ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಫುಟ್ಪಾತ್ನಲ್ಲಿ ಅದು ಅವರು ಹೆಮ್ಮೆಯಿಂದಲೇ ಹೇಳ್ಕೊಂಡ್ರು ಪಾಪ ಅವ್ರ ತಂದೆ ಬಗ್ಗೆ. ಅದು ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಕೆಲವರೆಲ್ಲ ಈ ರೈತರ ಮಕ್ಕಳು ಕೂಡ ಕೆಲವರು ಒಂದಿಷ್ಟು ಜನ ಹೇಳ್ಕೊಳ್ಳೋಕ್ಕೆ ಒಂಥರ ಮುಜುಗರ ಪಡ್ತಾರೆ. ಬಟ್ ಆದರೆ ಇವರು ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ರು, ಮೇಡಮ್ ನಮ್ಮ ತಂದೆ ಈ ರೀತಿ ವ್ಯಾಪಾರ ಮಾಡ್ತಿದ್ದವರು, ನಮಗೆ ಎಜುಕೇಷನ್ ಕೊಡಿಸಿ ನಾವು ಈ ಮಟ್ಟಕ್ಕೆ ಬಂದ್ವಿ ಅಂತ ಅಂದ್ಬಿಟ್ಟು ಅದನ್ನು ಖುಷಿ ಆಯಿತು. ಸೊ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರ ಅವರ ಹೆಸರೇನು ಸರ್? ನಿಮ್ಮ ತಂದೆ ಹೆಸರು? ನಮ್ಮ ತಂದೆ ಹೆಸರು ಸೋಮಶೇಖರ್ ಅಂತ. ಸೋಮಶೇಖರ್ ಅನ್ನೋರ ಮಗ ಏನು ನೋಡ್ತಾ ಇದ್ರು, ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಒಂದು ಯಶಸ್ವಿ ಉದ್ಯಮದ ಓನರ್ ಆಗಿದ್ದಾರೆ. ಆಗಲೇ ಹೇಳ್ದಾಗೆ ಕೋಟಿಗಟ್ಟಲೆ ಟರ್ನ್ ಓವರನ್ನು ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಇನ್ನು ವಯಸ್ಸು ಕೂಡ ಚಿಕ್ಕದಿದೆ. ಸೊ ಜಸ್ಟ್ ಒಂದು 10 ವರ್ಷದಿಂದ ಅವ್ರು ಕೆಲಸ ಶುರು ಮಾಡಿರೋಂಥದ್ದು. ಓದ್ತಾ ಇದ್ದಿದೆ 10 ವರ್ಷದಲ್ಲೇ ಅವರು 6,500 ಕೆಲಸಕ್ಕೆ ಶುರು ಮಾಡಿದಂಥದ್ದು. ಈಗ ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಸೊ ಇದು ಒಂದು ಅವರ ಒಂದು ಆಫೀಸ್ ಕ್ಯಾಬಿನ್. ಬನ್ನಿ ಸರ್, ನೀವು ಅಲ್ಲಿ ಕುತ್ಕೊಂಡೆ ಮಾತಾಡಿ. ಮ್ಯಾಮ್, ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ಕನಸಿನಿಂದ ಸ್ಟಾರ್ಟ್ ಮಾಡ್ತೀವಲ್ಲ ಏನಾದರೂ ಒಂದು ವರ್ಕ್ನ, ಅದಕ್ಕೆ ಲೆಕ್ಕ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಕೂಡ ಲೆಕ್ಕ ಬರಿತಾ ಇದ್ದೆ. ಓಕೆ, ಈ ಪ್ರಾಜೆಕ್ಟ್ ಇಷ್ಟ ಆಯಿತು, ಇಲ್ಲಿ ಹಿಂಗೆ ಮಾಡ್ತಾ ಇದ್ದೆ. ದಿ ಫಸ್ಟ್ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದೇನೆ ತುಮಕೂರಿನಲ್ಲಿ. ತುಮಕೂರಿನಲ್ಲಿ ಹನುಮಂತಪುರ ಅಂತ ಇದೆ ಮ್ಯಾಮ್. ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ನಾನು ಫಸ್ಟ್ ನನ್ನ ಕೆಲಸನ ಮಾಡಿದ್ದು ಇದೇ ರಿನೋವೇಷನ್ ಕೆಲಸ. ವುಡ್ನಲ್ಲಿ ಹಾಳಾಗಿತ್ತು ಅಂತ ಹೇಳಿ ಕಿತ್ತಾಕ್ಸಿ ಅಲ್ಯೂಮಿನಿಯಮಲ್ಲಿ ಮಾಡಿಸಿದ್ದು. ಅಲ್ಲಿಂದ ಲೆಕ್ಕ ಬರ್ದಿತಾ ಇದ್ದೆ ಮ್ಯಾಮ್. ಅರೌಂಡ್ ಒಂದು 900+ ಪ್ರಾಜೆಕ್ಟ್ಸ್ದು ಲೆಕ್ಕ ಬರೆದೆ. ಮ್ಯಾಮ್ ನೀವು ನಂಬಲ್ಲ, ಇವಾಗ 900+. ಅದು ನಾನು ಸ್ಟಾಪ್ ಮಾಡಿನ 2022 ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ಅದನ್ನ ಲೆಕ್ಕ ಬರೆಯೋದು. ಅಷ್ಟರಲ್ಲೂ ಆಲ್ರೆಡಿ 900+ ಮಾಡಿದ್ದೆ. ಈಗ ನೀವು ಕೇಳ್ತು ಅಂತ ಹೇಳಿದ್ರೆ ಆನ್ ಆ್ಯನ್ ಆವ್ರೇಜ್ ಪರ್ ಮಂತೇನೆ ಮ್ಯಾಮ್ ಒಂದು 20-25 ಪ್ರಾಜೆಕ್ಟ್ಸ್ನ ಪರ್ ಮಂತ್ ಮುಗಿಸ್ತಾ ಇದ್ದೀವಿ. ಅಂದರೆ ವರ್ಷಕ್ಕೆ ಅಂತ ನೀವು ಕೇಳೋದಾದರೆ 200-250+ ಪ್ರಾಜೆಕ್ಟ್ಸ್ನ ಮುಗಿಸ್ತಾ ಇದ್ದೀವಿ. ಸೊ ಮೋರ್ ದೆನ್ ನನ್ನ ಪ್ರಕಾರ ನೀವು ಕೇಳೋದಾದ್ರೆ ಒಂದು 3,000 to 4,000 ಪ್ರಾಜೆಕ್ಟ್ಸ್ನ ಆಲ್ರೆಡಿ ಮಾಡಿದ್ದೀನಿ ಅನಿಸುತ್ತೆ ಮ್ಯಾಮ್. ಸಣ್ಣ ಪುಟ್ಟದು ಈಗ ಬರೀ ಓನ್ಲಿ ಕಿಚನ್ ಕೇಳ್ತಾರೆ, ಓನ್ಲಿ ಟಿವಿ ಈ ಥರದ್ದೆಲ್ಲ ಹಾಕೊಂಡ್ರೆ ಮಾಡಿದ್ದೀನಿ ಮ್ಯಾಮ್. ಆ ಥರದ್ದೆಲ್ಲ ಮಾಡ್ಕೊಡ್ತೀರಲ್ಲ ಸರ್. ಈಗ ಇಷ್ಟೇ ಮಟ್ಟಿಗೆ ಬಂದ್ಬಿಟ್ಟು ಕೆಲವರು ಏನಂತಾರೆ, ನಾವು ಅಷ್ಟು ಚಿಕ್ಕ ಪ್ರಾಜೆಕ್ಟ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ನೀವು ಅದನ್ನು ಕೂಡ ಯಾವುದೇ ಮ್ಯಾಮ್ ಇಲ್ಲ, ನೋ ಎಸಿಟೇಷನ್. ಯಾಕಂದರೆ ಎಲ್ಲರೂ ಕಷ್ಟಪಟ್ಟೆ ಕೆಲಸ ಮಾಡಿಸ್ತಾ ಇರ್ತಾರೆ. ಈಗ ನನ್ನ ಹತ್ರ ದುಡ್ಡು ಇಟ್ಕೊಂಡು ನನಗೆ ಬರೀ ಟಿವಿ ಯೂನಿಟ್ ಮಾತ್ರ ಮಾಡಿಕೊಡಿ ಅಂತ ಕೇಳೋರು ಯಾರೂ ಇರೋಲ್ಲ. ಪಾಪ ಅವರು ಒಂದು ಬಜೆಟ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದು ಆ ಥರ ಇದೆ ಮ್ಯಾಮ್. ನಮ್ದು ಹೆಂಗಾಗುತ್ತೆ ಅಂತ ಹೇಳಿದ್ರೆ ನಮ್ದೆಲ್ಲ ಶೆಡ್ಯೂಲ್ ಬೇಸಿಸ್ ಮೇಲೆ ಇರುತ್ತೆ. ಕಸ್ಟಮರ್ಗೂ ಕಿರಿಕಿರಿ ಅನಿಸ್ಬಾರ್ದು. ಆಗತ್ತೆ ಅಂತ ಒಪ್ಕೊಂಡು ಮಾಡದೇ ಇರೋದು ಅದೆಲ್ಲ ಇಲ್ಲ. ಫ್ರೀ ಇತ್ತು ಅಂತ ಹೇಳಿದ್ರೆ ಅದು ಸಣ್ಣದಾಗಲಿ ದೊಡ್ಡದಾಗಲಿ ಖಂಡಿತ ಮಾಡ್ತೀವಿ ಮ್ಯಾಮ್. ಇಫ್ ಅಟ್ ಆಲ್ ಏನಾದರೂ ಸ್ವಲ್ಪ ನಮಗೇನಾದರೂ ಕೆಲಸದ ಒತ್ತಡ ಜಾಸ್ತಿ ಇತ್ತು, ಆ ಟೈಮಲ್ಲಿ ಏನಾದರೂ ಸಣ್ಣ ಪುಟ್ಟ ವರ್ಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಪಾಪ ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀವಿ, ಈ ಥರ ಕಂಪ್ಲೀಟಾಗಿ ಬುಕ್ಕಿಂಗ್ ಆಗಿದ್ದಾವೆ, ನೀವು ಬೇರೆ ಆಪ್ಷನ್ಸ್ ಏನಾದ್ರು ಇದ್ದರೆ ನೋಡಿ, ಇಲ್ಲ ವೆಯ್ಟ್ ಮಾಡಿ ಅಂತಾನೆ. ಯಾರಿಗೂ ತೊಂದರೆ ಮಾಡಲ್ಲ. ಸಣ್ಣದಾಗಲಿ ದೊಡ್ಡದಾಗಲಿ ಮಾಡ್ತೀವಿ. ಹೇಗೆ ಅನಿಸ್ತಿದೆ ಸರ್ ಇವಾಗ ನಿಮ್ಮ ಒಂದು ಈ 10 ವರ್ಷದ ಜರ್ನಿ? ಖುಷಿ ಕೊಟ್ಟಿದೆಯಾ? ಮ್ಯಾಮ್ ಖಂಡಿತ. ನಾನು ಆವಾಗಲೇ ಲಾಸ್ಟ್ ಟೈಮ್ ಹೊರಗಡೆ ನಿಂತ್ಕೊಂಡು ಹೇಳಿದಾಗ ನಾನು ಬಿಸ್ನೆಸ್ ಮನ್ ಆಗ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಕನಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತ ಹೇಳಿದರೆ ನಾನು ಓದೋಣ, ಒಂದು ಒಳ್ಳೆ ಎಜುಕೇಷನ್ ಮುಗಿಸೋಣ, ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ಆಗಿದ ತಕ್ಷಣ ಯಾವುದಾದ್ರು ಒಂದು ಸಂಸ್ಥೆಯಲ್ಲಿ ನನಗೊಂದು ಆಸೆ ಇತ್ತು. ಪಿಝಾಟ್ ಕಾಲ್ ಸೆಂಟರ್ಗೆ ನಾನು ಸೇರಿಕೊಂಡಾಗ ಅಲ್ಲಿ ನನಗೊಬ್ಬರು ಟ್ರೈನಿಂಗ್ ಕೊಡ್ತಾಯಿದ್ರು ಮ್ಯಾಮ್, ರಾಕೇಶ್ ಅಂತ ಹೇಳ್ಬಿಟ್ಟು. ಗುರು ಅಂತ ಅಂದಮೇಲೆ ಅಲ್ಲಿಂದನೂ ಸ್ಟಾರ್ಟ್ ಆಗ್ತಾರೆ ನೋಡಿ, ಅವ್ರ ಹೆಸರು ಇನ್ನೂ ನೆನಪಿದೆ.
ಸೊ ರಾಕೇಶ್ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಟ್ರೈನರು. ಅವರು ನೋಡ್ತಾ ಇರುವಾಗ ನನಗೆ ಅನ್ನಿಸ್ತು ನಾನು ಅವ್ರ ಥರ ಟ್ರೈನರ್ ಆಗಬೇಕಲ್ಲ ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಅಂತ. ಅದಕ್ಕೆ ಅಂತಲೇ MBA ಕಂಪ್ಲೀಟ್ ಮಾಡಿದೆ. MBA ಕಂಪ್ಲೀಟ್ ಮಾಡಿ HR ಅಲ್ಲಿ ಕೋರ್ಸ್ ಸ್ಪೆಷಲೈಸೇಷನ್ HR ತೊಗೊಂಡಿದ್ದೆ. ಟ್ರೈನರ್ ಆಗಿನೂ ಕೂಡ ಒಂದು 6 ತಿಂಗಳು ಕೆಲಸ ಮಾಡಿದೆ. ದೆನ್ ಆಫ್ಟರ್ ದಟ್ ಸ್ವಲ್ಪ ಈ ಬಿಸ್ನೆಸ್ ಕಡೆ ಒಲವು ಜಾಸ್ತಿ ಇದ್ದಿದ್ದರಿಂದ ಸೊ ಇಮಿಡಿಯೇಟಾಗಿ ಬಿಸ್ನೆಸ್ ಕಡೆ ಜಂಪ್ ಆದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ತಗೊಂಡ್ರೆ ನನಗೆ ತುಂಬ ಖುಷಿ ಇದೆ. ಈಗ ಹೊಸದಾಗಿ ಇದ್ರ ಜೊತೆಗೆ ಏನು ಸ್ಟೀಲ್ ಡೋರ್ದು ಏನೋ ಶುರು ಮಾಡಿದ್ರೆ ತೋರಿಸ್ಬೋದು ಸರ್? ಖಂಡಿತ ಮ್ಯಾಮ್, ಖಂಡಿತ. ಅಲ್ಲೇ ಹೋಗಿ ಮಾತಾಡಿ. ಎಸ್ ಮ್ಯಾಮ್, ಆ್ಯಕ್ಚುಯಲ್ ಆಗಿ ಇವರು ಅರ್ಜುನ ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಗೊತ್ತು. ಬಟ್ ನನಗೆ ತುಂಬ ಇಷ್ಟ ಈತ. ಸೊ ಲಿಟ್ರಲಿ ಇದನ್ನು ನಾನು ಹೆಂಗೆ ಹೇಳಲಿ ಅಂತ ಗೊತ್ತಿಲ್ಲ. ಇವನು ಸತ್ತಿದ್ದ ದಿನ ಅಂತೂ ನಾನು ಒಂದು 3 to 4 hours ಇದೇ ಗುಂಗಲ್ಲೇ ನಾನು ತುಂಬ ಸೊರಗ್ಬಿಟ್ಟಿದ್ದೆ. ಅಷ್ಟು ಇಷ್ಟ ಇವನು ಅಂದರೆ. ಇಲ್ಲಿ ನನ್ನ ಆಫೀಸ್ನಲ್ಲಿ ಈ ಫೋಟೋ ಫ್ರೇಮ್ ಮಾಡಿ ಹಾಕಿದ್ದೀನಿ. ನನ್ನ ಮನೇಲಿ ಪೇಂಟೇ ಮಾಡಿಸ್ಬಿಟ್ಟಿದ್ದೀನಿ ನಾನು. ನಾನೀಗಿರೋ ಮನೆಯಲ್ಲಿ ಎದುರಿಗೆ ಮನೆ ಬಾಕ್ಲು ಒಳಗಡೆ ನಾನು ಹೋಗ್ತಿದ್ದಂಗೆ ಆತನ ನೋಡಬೇಕು ಅಂತ ಅಷ್ಟು ಪ್ರೀತಿ ಅರ್ಜುನ ಅಂದರೆ. ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಓಕೆ ಸರ್. ಈ ಒಂದು ಕಂಪ್ಲೀಟ್ ಸ್ಟೀಲ್ ಡೋರ್ಸಲ್ಲಿ 18 ಡೋರ್ಸ್ ಇದೆ ಮ್ಯಾಮ್. ಅಂದರೆ ನಮಗೆ 45 ಲಕ್ಸುರಿ ಡೋರ್ಸು, 40+ ಡೋರ್ಸು, ನಾರ್ಮಲ್ ಡೋರ್ಸು, ಕಮರ್ಷಿಯಲ್ ಡೋರ್ಸ್ ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ಒಂದು 120+ ಡೋರ್ಸ್ ಇದೆ ಕಲೆಕ್ಷನ್ಸು. ಅದರಲ್ಲಿ ನಾವು ಬರೀ ಒಂದು 18 ಡೋರ್ಸ್ನ ಮಾತ್ರ ಡೆಮೋ ಇಟ್ಟಿದ್ದೀವಿ. ಇದೆಲ್ಲ ಸ್ಟೀಲ್ ಡೋರ್ಸ್ ಅಲ್ಲ ಸರ್? ಕಂಪ್ಲೀಟಾಗಿ ಎಲ್ಲ ಸ್ಟೀಲ್ ಡೋರ್ಸೇ ಮ್ಯಾಮ್. ಫುಲ್ ಲಕ್ಸುರಿ ಆಗಿದೆ. ಎಸ್ ಮ್ಯಾಮ್. ಇದೇ ಥರ ನೀವು ಸ್ಟೀಲ್ ಡೋರ್ಸ್ನ ಏನಾದ್ರು ವುಡ್ಡಲ್ಲಿ ಮಾಡಿಸ್ತೀರಾ, ಇದೇ ಥರ ಡೋರ್ನ ನೀವು ವುಡ್ಡಲ್ಲಿ ಏನಾದ್ರು ಮಾಡಿಸ್ತೀರಾ ಅಂತಂದರೆ ಮ್ಯಾಮ್ ಮಿನಿಮಮ್ ಇದೊಂದು 5 ಅಡಿಗೆ 6.5 ಅಡಿ ಇದೆ. ನೀವು ವಾಸ್ಕಲ್ಗೆ ಏನಿಲ್ಲ ಅಂತಂದ್ರೂ ಕಮ್ಮಿ ಅಂದರೆ ಒಂದು 1-1.5 ಲಕ್ಷ ಖರ್ಚಾಗುತ್ತೆ. ಡಿಫ್ರೆನ್ಸ್ ಬೀಳುತ್ತಾ ಸರ್? ಇದು ಕಾಸ್ಟ್ಲಿ ಬೀಳುತ್ತಾ, ವುಡನ್ದು ಕಾಸ್ಟ್ಲಿ ಬೀಳುತ್ತಾ? ಮ್ಯಾಮ್ ನಾನು ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ವಾಸ್ಕಲ್ಗೆ 1-1.25 ಲಕ್ಷ ಅಂತೂ ಖರ್ಚು ಬರುತ್ತೆ ಟೀಕಲ್ಲಿ. ಓಕೆನಾ ಮ್ಯಾಮ್? ಇದು ಎಷ್ಟು ಗೊತ್ತಾ? 85,000 ಅಷ್ಟೇ ಕಂಪ್ಲೀಟ್ ಡೋರ್ ಮ್ಯಾಮ್. ಇದು ರೂಮ್ ಡೋರ್ ಬರುತ್ತೆ, ಸ್ಮಾಲ್ ಡೋರ್ಸ್ ಇದೆ. ಸೊ ಇದು ಕೂಡ ರೂಮ್ ಡೋರ್ಸೇ. ಇದು ವಿನಾಯಕ ಅದು ಒಂದು ಕಾಂಬಿನೇಷನ್ ಕೊಟ್ಟಿದ್ದೀವಿ. ಸೊ ಫಾದರ್ ಆ್ಯಂಡ್ ಸನ್ ಅಂತ ಮ್ಯಾಮ್. ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ. ದೊಡ್ಡದಾಗಿರೋದು ಫಾದರ್ ಆ್ಯಂಡ್ ದಿಸ್ ಈಸ್ ಸನ್ ಅಂತ. ಇದೊಂದು ಚಿಕ್ಕದು ಓಪನ್ ಆಗುತ್ತೆ. ಈ ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಿ ಒಂದು 6 years 7 years ಆಯ್ತಲ್ಲ ಸರ್? 7 years ಜರ್ನಿ, 30 years ಅಷ್ಟೇ. ಆ್ಯಕ್ಚುಲಿ ನನಗಿಂತ ಚಿಕ್ಕವ್ರು ಇವರು. 30 ವರ್ಷ. ಭಾಳಷ್ಟು ಜನಕ್ಕೆ ನಿಜಕ್ಕೂ ಇನ್ಸ್ಪಿರೇಷನ್. ನನಗೂ ಕೂಡ ಪರ್ಸ್ನಲಿ ಭಾಳ ಖುಷಿ ಆಯಿತು. ಏನು ಹೇಳ್ತೀರಾ ಸರ್? ಇವಾಗ ಏನಾದರೂ ಮಾಡಬೇಕಂದ್ರೆ ಅಯ್ಯೋ ನಮ್ಮ ಮನೇಲಿ ತಂದೆ ತಾಯಿನ ಕೇಳ್ತಾರೆ, ಏನು ಮಾಡಿಟ್ಟಿದ್ಯಾ ನೀನು ಅಂತ ಕೇಳ್ತಾರೆ. ಏನು ಮಾಡಿಟ್ಟಿದ್ಯಾ, ನನಗೋಸ್ಕರ ಏನು ಮಾಡಿದೆ ಅಂತ ಕೇಳ್ತಾರೆ. ಅವ್ರೇನಾದರೂ ಕೇಳಿದ್ರೆ ಅಂಥವ್ರಿಗೆ ಏನು ಹೇಳ್ತೀರಾ? ಅಥವಾ ಲೈಫಲ್ಲಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿದ್ರು ಮನೇಲಿ ವ್ಯವಸ್ಥೆ ಏನೂ ಮಾಡಲ್ಲ ಸರ್, ಸೋಂಬೇರಿತನ ತೋರಿಸ್ತಾರೆ, ಅಂಥವ್ರಿಗಾಗಿರ್ಬೋದು. ಇಲ್ಲಾಂದರೆ ಏನೋ ನಮ್ಮ ಹತ್ರ ಅವಕಾಶಗಳೇ ಇಲ್ಲ ಅನ್ನೋರ್ಗು ಕೂಡ ಏನಾದರೂ ಒಂದು ದಾರಿ ಸಿಗೋದಕ್ಕೆ ಪ್ರಯತ್ನ ಪಡಲ್ಲ. ಅಂಥವ್ರಿಗೆಲ್ಲ ಏನು ನಿಮ್ಮ ಲೈಫಿಂದ ನೀವು ಏನು ಕಲ್ತ್ರಿ, ಏನು ಹೇಳ್ತೀರಾ ಸರ್? ಮ್ಯಾಮ್ ನನ್ನ ಒಂದು ಸಜೆಷನ್ ಅಂದರೆ ಫಸ್ಟ್ ಆಫ್ ಆಲ್ ಏನು ನಂಬಿಕೆ ಕಳ್ಕೊಬಾರ್ದು ಮ್ಯಾಮ್ ಲೈಫಲ್ಲಿ. ಸೊ ಈ ನಂಬಿಕೆನೇ ನಮ್ಮನ್ನು ಕರ್ಕೊಂಡೋಗಿ ಎಲ್ಲೋ ಒಂದು ಕಡೆ ಕೂರಿಸ್ಬಿಡುತ್ತೆ. ಯಾಕಂದರೆ ನೀವು ಡಿಪ್ಲೊಮಾದಲ್ಲಿ ಫೇಲ್ ಆದವರು SLCಯಲ್ಲಿ 78% ತೊಗೊಂಡಂಥ ಹುಡುಗ ಏಕ್ದಮ್ ನಾನು ಡಿಪ್ಲೊಮಾಗೆ ಹೋದಾಗ ಸೆಕೆಂಡ್ ಇಯರಲ್ಲೇ ನಾನು ಫೇಲ್ ಆಗಿಬಿಡ್ತೀನಿ. ಬ್ಯಾಕ್ಲಾಗ್ಸ್ ಜಾಸ್ತಿ ಆಗಿಬಿಟ್ಟು ಸೊ ಫೇಲ್ ಆಗಿಬಿಡ್ತೀನಿ. ದೆನ್ ಆಫ್ಟರ್ ದಟ್ ನನಗೆ ರಿಯಲೈಸ್ ಆಗುತ್ತೆ, ನಾನು ಯಾವತ್ತೂ ಅಷ್ಟೇ ಒಂದು ಡಿಸಿಷನ್ಸ್ನ ತೊಗೊಳ್ಳುವಾಗ ರೈಟ್ ಡಿಸಿಷನ್ನ ತೊಗೋಬೇಕು. ವೆದರ್ ಇದು ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಾ, ನಾನು ಓದೋದ್ರಲ್ಲಾಗಿರ್ಬೋದು ಮ್ಯಾಮ್. ಡಿಸಿಷನ್ ಮ್ಯಾಟರ್ಸ್ ಮ್ಯಾಮ್. ನಾವೇನು ಮುಂದಿನ ಹೆಜ್ಜೆ ಅಂತ ಹೇಳ್ತೀವಲ್ಲ, ಈಗ ನಾವು ರೋಡಲ್ಲಿ ಹೋಗುವಾಗ ನೋಡಿಕೊಂಡೇ ಹೆಜ್ಜೆ ಇಡಬೇಕು. ಯಾಕಂದ್ರೆ ಕಲ್ಲಿರುತ್ತೋ ಮುಳ್ಳಿರುತ್ತೋ ಏನಿರುತ್ತೆ ಅಂತ. ಸೊ ಡಿಸಿಷನ್ಸ್ನ ರೈಟಾಗಿ ತೊಗೋಬೇಕಾಗತ್ತೆ. ಆಮೇಲೆ ಯಾವುದು ಡಿಸಿಷನ್ ತೊಗೊಳ್ಳುವಾಗಲೂ ಅಷ್ಟೇ, ಏನಾದರೂ ಅಷ್ಟೇ ನಂಬಿಕೆ ಕಳ್ಕೊಬಾರ್ದು. ನಂಬಿಕೆ ಕಳ್ಕೊಂಡಿಲ್ಲ ಅಂತಂದರೆ ಯಾವ ವ್ಯಕ್ತಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಲಿಕ್ಕೆ, ಟ್ರಾವೆಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅಷ್ಟು ನಾನು ಹೇಳ್ಬೋದು ಅಷ್ಟೇ. ಓಕೆ ಸರ್. ಹಾರ್ಡ್ ವರ್ಕ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಲಕ್ನ ಇರಬೇಕು, ಲಕ್ಕು. ಬಟ್ ಹಾರ್ಡ್ ವರ್ಕ್ ಅನ್ನೋದು ಬಹಳ ಖಂಡಿತ. ಡಿಸಿಪ್ಲಿನ್ ಆಗಿರಬೇಕು. ಹಾರ್ಡ್ ವರ್ಕ್ ಅಂದರೆ ನಾನೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಈಗ ನೀವು ಅವಾಗಲೇ ಹೇಳ್ದಂಗೆ ಮ್ಯಾಮ್, ದುಡ್ಡು ಇರುತ್ತೆ ಕೆಲವ್ರ ಹತ್ರ, ಬಟ್ ಐಡಿಯಾ ಇರಲ್ಲ. ಸೊ ಕೆಲವ್ರ ಹತ್ರ ದುಡ್ಡು ಇರಲ್ಲ, ಏನೂ ಇರಲ್ಲ, ಬಟ್ ತಂದೆ ತಾಯಿ ಮೇಲೇ ಅವಲಂಬಿತರಾಗಿರ್ತಾರೆ. ಏನು ಮಾಡಿದ್ಯಾ ನೀನು, ಏನು ಬಿಟ್ಟಿದ್ಯಾ ಅನ್ನೋರು ಇರ್ತಾರೆ. ಅವ್ರು ಯಾಕೆ ಮಾಡಬೇಕು, ಹುಟ್ಟಿಸಿದಾರಲ್ವ. ಸೊ ದೊಡ್ಡವ್ರು ಮಾಡಿದ್ದಾರೆ ಅಂದ್ರೇ ಸಾಕು. ಸೊ ಅದ್ರ ಮುಂದಕ್ಕೆ ನಾವು ಜವಾಬ್ದಾರಿಯುತವಾಗಿರೋದು ತುಂಬ ಒಳ್ಳೆಯದು ಅಂದ್ಕೊತೀನಿ. ಸೊ ಇವತ್ತಿನ ಯೂತ್ಸ್ಗಳಿಗೆ ನಾವು ಜಾಸ್ತಿ ಹೇಳಕ್ಕೆ ಹೋದರೆ ಅವ್ರು ನಮಗೆ ಹೇಳೋವಂಥದ್ದು ಇರುತ್ತೆ. ಬಟ್ ಆದರೂ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸೊ ನಂಬಿಕೆ ಕಳ್ಕೊಳ್ದಲ್ಲೇ ಇದ್ದರೆ ತುಂಬ ಒಳ್ಳೆಯದು. ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಮ್ಯಾಮ್.
ಸೊ ಇದಿಷ್ಟು 30 ವರ್ಷದ ಭರತ್ ಅವರ ಹಾರ್ಡ್ ವರ್ಕ್ ಮೂಲಕನೇ ಒಂದು ಲೈಫಲ್ಲಿ ಸಕ್ಸಸ್ ಆಗಿರುವಂತಹ ಒಂದು ಸಕ್ಸಸ್ ಸ್ಟೋರಿ. ಫೇಲ್ಯೂರ್ಗಳಿಲ್ಲ ಅಂತಲ್ಲ ಇವ್ರ ಲೈಫಲ್ಲಿ, ಸಾಕಷ್ಟು ಇದೆ. ಅದನ್ನೆಲ್ಲವನ್ನು ಕೂಡ ದಾಟಿ ಬಂದು ಈ 30 ವರ್ಷಕ್ಕೇ ಇವಾಗ ಈ ಮಟ್ಟಕ್ಕೆ ಬಂದು ಬೆಳೆದು ನಿಂತಿದ್ದಾರೆ. ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇವರ ಒಂದು ಏನು ಸ್ಟೀಲ್ ಡೋರ್ದೆಲ್ಲ ಇದೆಯಲ್ಲ, ಇದರ ಬಗ್ಗೆ ಡೀಟೇಲ್ ಆಗಿ ಬೇರೆ ವಿಡಿಯೋಗಳೆಲ್ಲ ಹಾಕಿರ್ತೀನಿ. ಈ ವಿಡಿಯೋಗಿಂತ ಮುಂಚೆ ಬಂದಿರ್ಬೋದು ಅಥವಾ ಇದಾದ್ಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ಬೋದು. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.